ಹಲೋ, ವೆಲ್ಕಮ್ ಟು ಲತಾ ಕಿಚನ್. ಇವಾಗ ತುಂಬ ಜನ ಕೇಳ್ಕೊಂಡಿದ್ರು ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಆಗಬೇಕು ಮತ್ತು ಲಂಚ್ ಬಾಕ್ಸ್ಗೂ ಆಗುವಂಥದ್ದು, ಜಾಸ್ತಿ ಎಣ್ಣೆ ಇಲ್ಲದೆ ಮಸಾಲಾನೂ ಕಡಿಮೆ ಇರೋ ಅಂಥದ್ದು ಯಾವುದಾದ್ರೂ ತೋರಿಸಿ ಅಂತ ಕೇಳ್ತಾಯಿದ್ರು. ಹಾಗಾಗಿ ನಾನಿದ್ದು ಇವತ್ತು ವಿಶೇಷ ರುಚಿಯಾದ ಸಾಂಪ್ರದಾಯಿಕವಾಗೇ ಇರೋವಂಥ ಒಂದು ತಿಂಡಿನ ನಿಮಗೆ, ಅದು ಲಂಚ್ ಬಾಕ್ಸ್ಗೂ ಆಗುತ್ತೆ ಮತ್ತು ಬ್ರೇಕ್ಫಾಸ್ಟ್ಗೂ ಆಗುತ್ತೆ. ಬಹುಶಃ ಇದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಈ ಒಂದು ತಿಂಡಿನ ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ. ಇವಾಗ ನಿಮಗೆ ತೋರಿಸ್ತಾ ಇರೋದು ಅಕ್ಕಿ ತರಿ ಉಂಡೆ ಅಥವಾ ಪುಂಡಿ ಅಂತಲೂ ಕೆಲವ್ರು ಕರೀತಾರೆ. ಇದು ಬಹಳ ರುಚಿಯಾಗಿ ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಅಕ್ಕಿನ 2-3 ಟೈಮ್ಸ್ ತೊಳೆದ್ಬಿಟ್ಟು ಅದನ್ನು ನೆರಳಲ್ಲಿ ಈ ಥರ ಒಣಗಿಸಿ ಬಟ್ಟೆನಲ್ಲಿ 7 to 8 hours ಬಿಟ್ಟು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೋಬೇಕು. ಈ ಥರ ವಿಪ್ ಅಂತಿದ್ದೆಲ್ಲ ಇಲ್ಲಿ ಈಗ 1-2-3 ಟೈಮ್ಸ್ ಮಾಡ್ಕೊಂಡ್ರೆ ಸಾಕು. ಈ ಥರ ರವೆ ಥರ ಆಗೋ ಹಾಗೆ ಪೌಡರ್ ಮಾಡ್ಕೋಬೇಕು. 1 ಬಟ್ಲು ಅಕ್ಕಿ ತರಿಗೆ 2 ಬಟ್ಲಷ್ಟು ನೀರು ಹಾಕಿ ಕುದಿಯೋಕ್ಕೆ ಇಡಬೇಕು. ಈಗ ನೀರು ಕುದೀತಾ ಇದೆ ಅಲ್ವಾ, ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇನ್ನೊಂದು ಕುದಿ ನೀರು ಬರುತ್ತೆ, ಅಂದರೆ ಕುದಿಯುತ್ತೆ ಚೆನ್ನಾಗೆ. ಆವಾಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇಟ್ಕೊಂಡಿದ್ದೀನಿ, ಅಂದರೆ ಒಣಮೆಣಸಿನ್ಕಾಯಿದು ಪೌಡರು. ಇದು ಹಾಕ್ಬಿಡೋಣ. ಕಾಯಿ 1 ಬಟ್ಲು ಅಕ್ಕಿ ತರಿಗೆ 3/4 ಬಟ್ಲಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೀನಿ, ಇದು ಹಾಕ್ಬಿಡ. ಸೊ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈವನ್ ಲಂಚ್ ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು, ಯಾಕೆಂದರೆ ಕಾಯಿ ನೀರಲ್ಲಿ ಕುದ್ದಿರೋದ್ರಿಂದ ಮಧ್ಯಾಹ್ನಕ್ಕೆ ತೊಗೊಂಡು ಹೋದ್ರೂ ಏನಾಗಲ್ಲ. ಈಗ ಅಕ್ಕಿ ತರಿ ಇದೆಯಲ್ಲ, ಇದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಎಲ್ಲ ಹೊಂದಿಸ್ಕೊಳ್ಳೋಣ, ಗಂಟಾಗದೇ ಇದ್ದಂಗೆ. ಇದೆಲ್ಲ ಮಿಕ್ಸ್ ಆಗುತ್ತೆ ನೋಡಿ, ಗಟ್ಟಿ ಆಗ್ತಾ ಇದೆ. ಇವಾಗ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕೋಣ. ಬಟ್ ಇದನ್ನೆಲ್ಲ ಆರಿದ್ಮೇಲೆ ಉಂಡೆ ಕಟ್ಟೋವಾಗ ಒಂಚೂರು ತುಪ್ಪ ಹಾಕ್ಕೊಂಡ್ರೆ ಪರಿಮಳನೂ ಚೆನ್ನಾಗಾಗತ್ತೆ. ಆಮೇಲೆ ಉಂಡೆ ಎಲ್ಲ ನೀಟಾಗಿ ಎಲ್ಲ ಕಡೆ ಬೇಯುತ್ತೆ. ಈ ಥರ ಗಟ್ಟಿ ಆಗುತ್ತಲ್ಲ, ಆವಾಗ ಸ್ವಲ್ಪ ಹೊಂದಿಸ್ಕೋಬೇಕು ನೀಟಾಗಿ. ಇದು ಅಕ್ಕಿ ತರಿ ರವೆ ಅಂತ ಬರುತ್ತೆ, ಅದರಲ್ಲೂ ಬೇಕಾದರೂ ಮಾಡ್ಬೋದು. ಇಲ್ಲಾಂದರೆ ಈ ಥರ ಅಕ್ಕಿ ನೆನೆ ಹಾಕ್ಬಿಟ್ಟು, ಅಂದರೆ ನೆರಳಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಈ ಥರನೂ ಮಾಡ್ಬೋದು. ಈಗ ಆಫ್ ಮಾಡೋಣ. ಆ ಬಿಸಿ ಇರುತ್ತಲ್ಲ, ಬಿಸಿ ಶಾಖದಲ್ಲೇ ಇನ್ನೂ ಸ್ವಲ್ಪ ಎಲ್ಲ ಮಿಕ್ಸ್ ಆಗುತ್ತೆ, ಆಗ ಇನ್ನೂ ಗಟ್ಟಿ ಆಗುತ್ತೆ. ನಾವು ಉಂಡೆ ಕಟ್ಟೋಕ್ಕೆ ಹದ ಬರುತ್ತೆ ಅವಾಗ. ಈಗ ಸ್ವಲ್ಪ ಆರಕ್ಕೆ ಬಿಡೋಣ, ಒಂದು 2 ನಿಮಿಷ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟಿಬಿಟ್ಟು ಈ ಥರ ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ ಕೈಗೆ. ಆಗ ಬಿಸಿ ಒಂದು ಸ್ವಲ್ಪ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಮುಂಚೆ ಈ ಥರ ಬೇಯಿಸೋಕ್ಕೆ ಇಡ್ಲಿ ಕುಕ್ಕರಲ್ಲಾದರೂ ಇಡ್ಬೋದು, ಇಲ್ಲ ಈ ಥರ ಪಾತ್ರೆಯಲ್ಲಿ ಕಾಯಕ್ಕಿಟ್ಬಿಟ್ಟು ನೀರು ಬಿಸಿಗಿಡಿ. ಅಷ್ಟೊತ್ತಿಗಿದು ಎಲ್ಲ ಹೊಂದಿಸ್ಕೊಂಡು ಉಂಡೆ ಕಟ್ಕೊಳ್ಳೋಣ. ತುಂಬ ಆರಕ್ಕೆ ಬಿಟ್ಕೋಬಾರ್ದು, ಸ್ವಲ್ಪ ಬಿಸಿಲಿರುವಾಗಲೇ ಉಂಡೆ ಕಟ್ಟಬೇಕು. ಆರಿದ್ರೆ ಆಮೇಲೆಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ, ಸೊ ಉಂಡೆ ಕಟ್ಟಕ್ಕೆ ಆಗಲ್ಲ ಆವಾಗ. ಈ ಥರ ಉಂಡೆ ಕಟ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ಆಮೇಲೆ ತುಂಬ ಹೆಲ್ದಿಯಾಗೂ ಇರುತ್ತೆ. ಯಾಕೆಂದರೆ ಇದರಲ್ಲಿ ನಾವು ಜಾಸ್ತಿ ಏನು ಮಸಾಲ ಎಣ್ಣೆ ಅವೆಲ್ಲ ಇರಲ್ಲ. ಈ ಥರ ಹಬೆನಲ್ಲಿ ಬೇಯಿಸ್ಬೇಕಷ್ಟೆ. ನೀವು ಕುಕ್ಕರಲ್ಲಾದರೂ ಇಡ್ಬೋದು, ಅಂದರೆ ಇಡ್ಲಿ ಕುಕ್ಕರಲ್ಲಾದರೂ ಇಡ್ಬೋದು, ಇಲ್ಲ ಈ ರೀತಿನಲ್ಲಾದರೂ ಇಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕೆಳಗಡೆ ನೀರು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು 15 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇದಿವಾಗ 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ, ಈ ಥರ ಆಗಿದೆ. ಈಗ ಅಕ್ಕಿ ತರಿ ಉಂಡೆ ರೆಡಿಯಾಗಿದೆ. ಇದು ಕೆಂಪು ಚಟ್ನಿ ಮತ್ತು ಹಸಿರು ಚಟ್ನಿ ಯಾವುದ್ರ ಜೊತೆ ತಿಂದರೂ ಚೆನ್ನಾಗಿರುತ್ತೆ. ಬನ್ನಿ ಹೇಗಿದೆ ಅಂತ ನೋಡೋಣ. ನಾನು ಕೆಂಪು ಚಟ್ನಿ ಜೊತೆಗೆ ಫಸ್ಟ್ ತಿಂತೀನಿ. ಸೂಪರಾಗಿದೆ, ನಿಜಕ್ಕೂ ಮಾಡಿ ನೋಡಿ. ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.